ಇದೆ ನೋಡಿ ದೃಷ್ಟಾಂತ. ನನಗೆ ಈ ನುಡಿಯ ಅರ್ಥವನ್ನು ಹೇಳ್ತಾ ಇರುವಾಗ ಒಂದೊಂದ್ಸಲ ಒಂದೊಂದು ಅರ್ಥ ಆಗುತ್ತೆ. ಇವತ್ತೊಂದು ಅರ್ಥ ಆಗ್ತಾ ಇದೆ. ತಾರತಮ್ಯ ಇದೆ ಇದರೊಳಗೆ. ದೇವರು ಕೊಡೋ ಕಾಲದಲ್ಲಿ ತಾರತಮ್ಯದಿಂದ ಕೊಡ್ತಾನೆ ಅನ್ಲಿಕ್ಕೂ ಈ ಸಣ್ಣ ನುಡಿ ಸಾಧಕ. ಏನ್ ಸಾಧನೆ? ಪುಂಡರೀಕ ಇವನು ಭಕ್ತ. ಅವನು ತಂದೆ ತಾಯಿಗಳ ಸೇವೆಯನ್ನು ಬಿಡ್ಲಿಲ್ಲ. ಸ್ವತಃ ಕೃಷ್ಣ ಎದುರಿಗೆ ಬಂದು ನಿಂತು ನಾನು ಬಂದೀನೋ ಅಂತಂದ್ರೆ ಇಟ್ಟಂಗಿ ಒಗೆದ. ಇಟ್ಟಿಗೆ ಒಗೆದವನಿಗೆ ಜ್ಞಾನ ಏನಿತ್ತು ಅಂದ್ರೆ ದೇವರ ತಿರಸ್ಕಾರದ ದೃಷ್ಟಿ ಅಲ್ಲ, ತಾನು ಮಾಡುವ ಸಾಧನೆಯಲ್ಲೇ ದೇವರನ್ನ ಕಂಡ. ಪರಮಾತ್ಮ ಹೇಳ್ತಾನೆ, ತನ್ನನ್ನ ತಾನು ತಂದೆ ತಾಯಿಗಳಲ್ಲಿ ನನ್ನನ್ನ ಕಾಣ್ತಾ ಸ್ವತಃ ಪ್ರತ್ಯಕ್ಷವಾಗಿ ನಾನು ಬಂದರೂ ಕೂಡ ಆ ಸಾಧನೆ ಬಿಡದೆ ನನ್ನ ಸೇವೆ ಮಾಡಿದ ವ್ಯಕ್ತಿಯವನು. ಅಂಥವನಿಗೆ ನನ್ನನ್ನೇ ನಾನು ಕೊಡದೆ ಇನ್ನೇನು ಮಾಡಲಿ ಅಂತ ಪರಮಾತ್ಮ ಪುಂಡರೀಕನಿಗೆ ತನ್ನನ್ನೇ ತಾನು ಕೊಟ್ಟ. ಇವನು ಮುಷ್ಟಿ ಅವಲಕ್ಕಿ ಕೊಟ್ಟ. ಅವಲಕ್ಕಿ ಕೊಟ್ಟದ್ದಕ್ಕೆ ಅವಲಕ್ಕಿ ಪ್ರತಿಫಲ ಏನು? ದೇವರಿಗೆ ನಾವು ಏನ್ ಕೊಡ್ತೀವಿ ಅದನ್ನು ರಿಟರ್ನ್ ಕೊಡ್ತಾ. ಭೌತಿಕ ಪದಾರ್ಥಗಳನ್ನು ಸಮರ್ಪಣೆ ಮಾಡಿದ್ದಕ್ಕೆ ಭೌತಿಕ ಐಶ್ವರ್ಯ ಕೊಟ್ಟ. ತನ್ನನ್ನು ತಾನು ಕೊಡ್ಲಿಲ್ಲ, ಅವನು ಕೇಳಲೂ ಇಲ್ಲ. ನೀನೇ ನನಗೆ ಭಕ್ತಿ ಮಾಡಿದ, ಸುಧಾನ ಮಹಾಭಕ್ತ. ಆದರೆ ಅವನು ಅವಲಕ್ಕಿ ಕೊಟ್ಟ. ಅವಲಕ್ಕಿ ಕೊಟ್ಟದ್ದಕ್ಕೆ ಅವನಿಗೆ ಅವನು ಲಕ್ಕಿಯಾಗಿ ಮಾಡಿದ. ಬೇಕಾದಷ್ಟು ಐಶ್ವರ್ಯವನ್ನು ಕೊಟ್ಟ. ಕೆಟ್ಟ ಮಾತುಗಳಾಡಿದ ಚೈತ್ಯನ ಪೊಟ್ಟೆಯೊಳಗೆ ಇಂಬಿಟ್ಟ. ಚೈತ್ಯ ದಮಘೋಷ ಸುತ ಅವನು ಮಾಡಿದ್ದೇನು? ಅವನಿಗೆ ಬೈದ. ಬೈಯೋದು ತಪ್ಪು ನಿಜ, ಆದ್ರೆ ಏನ್ ಮಾಡ್ಲಿ, ಬೈಯೋನ್ ಜೊತೆಗೆ ಕೂತಿದ್ದವ. ಹಿರಣ್ಯಕಶಿಪು ರಾಕ್ಷಸ, ಅವನ ಜೊತೆಗೆ ಇವನು ಕೂತಿದ್ದಾನೆ ಜಯ. ಅವನು ಬೈತಾ ಇದ್ದಾನೆ. ಬೈಬೇಡ ಅಂತ ಇವನು ಹೇಳಬಹುದು, ಆದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ದೇಹ ಬಂದಿದೆ. ಅವನು ಬೈತಾ ಇದ್ದಾನೆ, ಅವನ ಜೊತೆಗೆ ಕೂತಿದ್ದಾನೆ. ಮನಸ್ಸು ಕೆಟ್ಟದ್ದಿಲ್ಲ ಅವನಿಗೆ. ಪರಮಾತ್ಮ ಏನ್ ಮಾಡಿದ? ಕೆಟ್ಟ ಮಾತುಗಳಾಡಿದ್ದಕ್ಕೆ ಅವನಿಗೆ ಮಹಾ ಅಂಧಂತಮಸ್ಸು ಕೊಡಬೇಕಾಗಿತ್ತು. ಆದರೆ ಅವನು ಕೇಳಿದ, ಸ್ವಾಮಿ ನನ್ನ ಜನ್ಮ ಮುಗಿತು, ಇನ್ಮೇಲಾದ್ರೂ ನಿನ್ನಲ್ಲಿ ಆಶ್ರಯ ಕೊಡು ಅಂತ ಕೇಳಿದ್ದಕ್ಕೆ ಪರಮಾತ್ಮ ತನ್ನ ಹೊಟ್ಟೆಯೊಳಗೆ ಆಶ್ರಯ ಕೊಟ್ಟ. ತನ್ನನ್ನ ಕೊಡ್ಲಿಲ್ಲ, ತನ್ನಲ್ಲಿ ಇಟ್ಟ, ಆಶ್ರಯ ಕೊಟ್ಟ. ಅಲ್ಲಿ ಇರುವುದು ದುಷ್ಟನ ಜೊತೆಗಿದ್ದಿ, ಈಗ ನನ್ನ ಜೊತೆಗಿರು ಅಂತ ಹೇಳಿ ಕೇವಲ ಪರಮಾತ್ಮ ಅವಕಾಶ ಕೊಟ್ಟ, ಮೋಕ್ಷ ಕೊಡ್ಲಿಲ್ಲ, ತನ್ನನ್ನೇ ಕೊಡ್ಲಿಲ್ಲ. ಈ ತಾರತಮ್ಯ ಇದೆ. ಭೀಷ್ಮನ ಅವಗುಣಗಳನ್ನು ಎಣಿಸಿದನೆ. ಭೀಷ್ಮಾಚಾರ್ಯರು ಅವನಿಗೆ ಬೇಕಾದಷ್ಟು ಬಾಣ ಪ್ರಯೋಗ ಮಾಡಿದ್ದಾರೆ, ಅಥವಾ ತಿರಸ್ಕಾರ, ಪರಶುರಾಮ ದೇವರನ್ನ ಸೋಲಿಸಬೇಕು ಅಂತ, ಪರಾಕ್ರಮ ತೋರಿಸಬೇಕು ಅಂತ ಹೊರಟರು. ಅಂಥವರು ಸ್ತೋತ್ರ ಮಾಡಿದಾಗ ಭಗವಂತ ಏನ್ ಮಾಡಿದ? ಕೇವಲ ಅವರ ಅವಗುಣಗಳನ್ನು ಕ್ಷಮಾ ಮಾಡಿಬಿಟ್ಟ, ಮುಗಿದು. ಅವರಿಗೆ ತಮ್ಮನ್ನು ಕೊಡುವ ಪ್ರಶ್ನೆನೂ ಬರಲಿಲ್ಲ, ಅವನನ್ನು ಎತ್ತಬೇಕಂತನೂ ಪ್ರಶ್ನೆನೂ ಬರಲಿಲ್ಲ. ಅವನ ರೂಪಕ್ಕೆ ಅವನು ಸೇರಿಸಿಬಿಟ್ರಷ್ಟೆ. ಹೀಗೆ ಫಲತಾರತಮ್ಯವನ್ನ ಪರಮಾತ್ಮ ತೋರಿಸ್ತಾನೆ. ಯಾರು ದೇವರನ್ನೇ ಬೇಕು, ಎಲ್ಲಿ ಕಂಡಲ್ಲಿ ದೇವರನ್ನೇ ಕಾಣ್ತಾರೆ, ಅಂಥವರಿಗೆ ದೇವರು ತಾನೇ ಸಿಗುತ್ತಾನೆ, ತನಗೇ ತನ್ನನ್ನು ತಾನು ಒದಗಿಸ್ತಾನೆ ಅನ್ನೋದು ಈ ಶ್ಲೋಕದ ಒಟ್ಟಾರೆ ತಾತ್ಪರ್ಯ. ಸಹಜವಾಗಿ ಹೇಳಿದ್ದಕ್ಕೆ ಅದರ ಅರ್ಥ ತಾರತಮ್ಯ ಹೇಗಿದೆ ಅನ್ನೋದನ್ನು ತಿಳಿಸೋದಕ್ಕೆ ಈ ರೀತಿಯಿಂದ ತಿಳಿಯಬಹುದು ಅನ್ನೋದಕ್ಕಾಗಿ ಈ ಅರ್ಥವನ್ನ, ಆ ಹರಿಕಥಾನುಸಾರಕ್ಕೆ ನಾವು ತಿಳಿಯಬಹುದು ಅನ್ನೋದಕ್ಕೆ ಈ ಅರ್ಥವನ್ನು ಹೇಳ್ತಾ ಇದ್ದೀವಿ. ಆದ್ದರಿಂದ ಕಂಡವರಿಗೆ ಭಗವಂತ ತನ್ನ ದರ್ಶನ ಕೊಡ್ತಾನೆ, ತನಗೆ ಇಚ್ಛೆಯನ್ನು ತನ್ನನ್ನು ಇದು ಮಾಡ್ತಾನೆ ಅಂತಲ್ಲ. ಅನುಮೃಗ್ಯದ ಶುಚಿ, ದೇವರಿಗೆ ಎಷ್ಟು ಹೇಳ್ತಾರೆ, ಮಹತ್ವದ ಮಾತನ್ನು ಹೇಳ್ತಾರೆ ಅಂದ್ರೆ ಅನುಮೃಗ್ಯದ ಶುಚಿ. ದೇವರ ತನಗೆ ತನ್ನನ್ನು ತಾನು ಕೊಡಬೇಕು ಅಂತಿದ್ರೆ ಹುಡುಕ್ತಾನಂತೆ, ಅರಸ್ತಾನಂತೆ. ಯತತಾನಪಿ ಸಿದ್ಧಾರಾಮ್ ಕಶ್ಚಿನ್ ಮಾಂ ಕಶ್ಚಿತ್ ವ್ಯಕ್ತಿ ತತ್ವ. ನನ್ನನ್ನು ತಿಳಿಯುವವ, ನನ್ನ ಜ್ಞಾನಿಯಾಗುವವ, ನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಕಶ್ಚಿತ ಯಾರೋ ಒಬ್ಬ, ಅಥವಾ ಕಶ್ಚಿತ ಬ್ರಹ್ಮದೇವರೊಬ್ಬರೇ. ಕಹ ಅಂದ್ರೆ ಬ್ರಹ್ಮದೇವರು, ಚಿತ್ ಅಂದ್ರೆ ಅವರೇ, ಕಶ್ಚಿತ್ ಅಂದ್ರೆ ಬ್ರಹ್ಮದೇವರೊಬ್ಬರು ನನ್ನನ್ನು ಸರಿಯಾಗಿ ತಿಳಿದುಕೊಳ್ತಾರೆ. ಪೂರ್ಣ ತಿಳಿಯಲಿಕ್ಕಿಲ್ಲ, ತಿಳಿದದ್ದು ಸರಿಯಾಗಿ ತಿಳಿದಿದ್ದ. ನಾವು ತಿಳಿಯೋದೇ ತಪ್ಪು ತಿಳಿದಿರ್ತೀವಿ. ದೇವರು ತಿಳಿತಾ ಇರುವಾಗ ಅದನ್ನ ತಿಳಿದ್ರೆ ಪರಮಾತ್ಮ ಅವತ್ತ ಇವನು ಪೂರ್ಣ ತಿಳಿದಿದ್ದಾನೆ, ಅವರಿಗೆ ನಾನು ಕೊಡ್ತೀನಿ ಅಂದ್ರೆ ಭಗವಂತನ ಬಗ್ಗೆ ಶುಕಾಚಾರ್ಯರು ಆಡುವ ಮಾತೇನು ಅಂದ್ರೆ ಅನುಮೃಗ್ಯದ ಶುಷೆ.
ಭಾಗವತ ಪುಸ್ತಕ ತೆಗೆದಿಟ್ಟು ಭಾಗವತ ಹೇಳಿದ್ರೆ ಭಾಗವತ ಮುಗಿಯೋದಿಲ್ಲ, ನಿರ್ಣಯ. ಅದಕ್ಕೆ ಭಾಗವತ ಪುಸ್ತಕ ಮುಚ್ಚಿ ಹೇಳುತ್ತೆ. ಪುಸ್ತಕ ನೋಡಿ ಶ್ಲೋಕ ಆಯ್ತು, ಆ ಶ್ಲೋಕದ ಕಡೆ ಗಮನ ಹರಿತು ಅಂತಂದ್ರೆ ತಲೆ ಕೆಟ್ಟಬಿಡ್ತು. ಭಾಗವತ ಹಾಗಿದೆ. ಇದು ಭಾಗವತದ ದೋಷ ಅಲ್ಲ, ಭಾಗವತದ ದೊಡ್ಡ ಗುಣ ಇದು. ಯಾವ ಶ್ಲೋಕ ತೆಗಿತೀರ ಅಲ್ಲಿ ಒಂದು ಹೊಸ ಅರ್ಥ ಬರ್ತದೆ. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದ ಸುಮಂಗಲಾಹ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಕಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ತಪಸ್ವಿ, ದಾನಪರರು, ಯಶಸ್ವಿಗಳು, ಮಂತ್ರವೇತ್ರಗಳು, ಸುಮಂಗಲಾಹ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಕಣಂ. ದೇವರಿಗೆ ಅರ್ಪಣೆ ಮಾಡದೇ ಇದ್ರೆ ಯಾರು ಇವರು ಭದ್ರವನ್ನ ಪಡೆಯೋದಿಲ್ಲ. ಸೇಫ್ ಡಿಪಾಸಿಟ್ ಅಂತ ಎಲ್ಲೆಲ್ಲೋ ಇಡ್ತೀವಿ, ಆದ್ರೆ ನಿಜವಾದ ಸೇಫ್ ಡಿಪಾಸಿಟ್ ಅಂದ್ರೆ ಪರಮಾತ್ಮ. ಸುಭದ್ರ ಶ್ರವ ಪರಮಾತ್ಮನಿಗೆ ಕರೀತಾರೆ. ಭದ್ರಶ್ರವ ಅಂತಂದ್ರೆ ಪರಮ ಮಂಗಲವಾಗಿರತಕ್ಕಂತಹ ಕೀರ್ತನವಿರತಕ್ಕಂಥವನು ಭಗವಂತ. ಅಂತಹ ಭಗವಂತನಿಗೆ ನಮಸ್ಕಾರ ಅಂತ ಪ್ರಾರ್ಥನೆ ಮಾಡ್ತಾ ಶುಕಾಚಾರ್ಯರು ಪರೀಕ್ಷಿತ್ ರಾಜ ಪ್ರಶ್ನೆಯನ್ನ ಮಾಡ್ತಾನೆ. ಇಂತಹ ಭಗವಂತನ ಮಹಿಮೆಯನ್ನು ಹೇಳ್ತಾ ಇರುವಾಗ ದೇವರ ಸೃಷ್ಟಿಯನ್ನ ಮಾಡಿದ ಬ್ರಹ್ಮದೇವರ ಸೃಷ್ಟಿ ಮಾಡಿದ್ದಾರೋ ದೇವರ ಸೃಷ್ಟಿ ಮಾಡಿದ್ದಾರೋ? ಜಗತ್ತಿನಲ್ಲಿ ಪ್ರಸಿದ್ಧಿ ಇದ್ದದ್ದು ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ, ಆದ್ರೆ ಪರಮಾತ್ಮನೇ ಸೃಷ್ಟಿಕರ್ತ ಅಂತ ನೀವು ಹೇಳ್ತೀರಿ, ಇದು ಹೇಗೆ ಸಾಧ್ಯ? ಇದು ದೇವರ ಮಹಿಮೆ ಏನು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ನಾರದ ಹಾಗೂ ಬ್ರಹ್ಮದೇವರ ಸಂವಾದದೊಂದಿಗೆ ಶುಕಾಚಾರ್ಯರು ಅವನಿಗೆ ಭಾಗವತದ ಪ್ರಸಂಗವನ್ನು ತಿಳಿಸಿಕೊಡ್ತಾರೆ. ನಾರದರು ಈ ಪ್ರಶ್ನೆಯನ್ನ ಮಾಡಿದ್ದಾರೆ. ಬ್ರಹ್ಮದೇವರು ಆಗ ಉತ್ತರವನ್ನು ನಾರದರಿಗೆ ಹೇಳಿದ ಮಾತೇನೋ ಅದನ್ನೇ ನಿನಗೆ ತಿಳಿಸ್ತೀನಿ. ನಾನ್ ನನ್ನ ಬಾಯಿಂದ ಹೇಳೋ ಮಾತಲ್ಲ. ಪ್ರಶ್ನೆಗೆ ಉತ್ತರ ಹೇಳುವಾಗ ನಾನು ಹೇಳ್ತೀನಿ ಅಂತ ಅರಬಾರದು. ಹೀಗೆ ಶಾಸ್ತ್ರದಲ್ಲಿ ಹೇಳಿದೆ, ಹೀಗೆ ಶ್ರೀಮದಾಚಾರ್ಯರು ಹೇಳ್ತಾರೆ, ಹೀಗೆ ವೇದ ಹೇಳ್ತದೆ ಅನ್ನೋ ದೃಷ್ಟಾಂತಗಳನ್ನ ಕೊಟ್ಟು ಹೇಳೋದರಿಂದ ವಿಶ್ವಾಸ, ನಾವು ಪ್ರಮಾಣ ಹೆಚ್ಚು ಹೇಳಬೇಕು. ನೀ ಹೇಳಿದ್ದಕ್ಕೆ ನಾಯಕ ಹೋಗ್ಬೇಕು ಅಂತ ಕೇಳಿದವರಿಗೆ ಉತ್ತರ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ಶಾಸ್ತ್ರದ ಮಾತನ್ನ ಪ್ರಮಾಣವಾಗಿ ಉದಾಹರಣೆ ಮಾಡಿದರೆ ಆಗ ವಿಶ್ವಾಸ ಹೆಚ್ಚು ಅನ್ನೋದಕ್ಕಾಗಿ ಬ್ರಹ್ಮನಾರದರ ಸಂವಾದದೊಂದಿಗೆ ಒಂದು ಪರಂಪರೆ ಇರಬೇಕು ಜ್ಞಾನಕ್ಕೆ ಅನ್ನೋದನ್ನ ತಿಳಿಸೋದಕ್ಕೆ ಈ ಮಾತನ್ನ ಹೇಳ್ತಾರೆ. ನಾರದರು ಬ್ರಹ್ಮದೇವರಿಗೆ ಕೇಳಿದ್ದಕ್ಕೆ ಬ್ರಹ್ಮದೇವರು ಹೇಳಿದರು, ನೀನ್ ಕೇಳಿದ್ದು ಸತ್ಯ, ಆದ್ರೆ ತಿಳಿದದ್ದು ಅಸತ್ಯ. ಕೇಳಿದ್ದು ನಿಜ, ನಾನು ಸೃಷ್ಟಿಕರ್ತ ಹೌದು, ನಾನೇ ಸೃಷ್ಟಿಕರ್ತನೇ ಅಲ್ಲ. ನಾನು ಸೃಷ್ಟಿಕರ್ತ ಅನ್ನೋ ಮಾತು ಸತ್ಯ, ನಾನು ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತ. ನಾನೇ ಸೃಷ್ಟಿಕರ್ತ ಏನೋ ಅಲ್ಲ. ಇಬ್ರು ಮೂರು ಮಂದಿ ಕೂಡಿ ಅಡಿಗೆ ಮಾಡ್ತಾ ಇರುವಾಗ ಅವರ ಒಳ್ಳೆ ಅಡಿಗೆ ಮಾಡಿದ್ದಕ್ಕೆ ಬಹಳ ಚಲೋ ಅಡಿಗೆ ಮಾಡಿರಿ ಅಂತಂದ್ರೆ ನಾವೇನ್ ಮಾಡಿಲ್ರಿ ಅಂತಂತ ಅಲ್ಲ. ಕೆಲವರಂತೂ ಮಾಡದೇ ಇದ್ದವ್ರು ಬಂದ್ ನಿಂತು ಫೋಟೋ ತೆಗೆಸ್ಕೊಂಡ್ಬಿಡ್ತಾರೆ, ಅದು ಮತ್ತೆ ಬೇರೆ. ಆದ್ರೆ ನಾವು ಮಾಡಿಲ್ಲ, ನೀವೇ ಮಾಡಿರೇನು ಅಂದ್ರೆ ನಾವೇ ಮಾಡಿಲ್ಲ, ನಾವು ಮಾಡಿ. ಹಾಗೆ ಬ್ರಹ್ಮದೇವರೇನು ಹೇಳಿದ್ರು, ನಾನು ಮಾಡಿದ್ದೇನಷ್ಟೇ, ನಾನೇ ಮಾಡಿದ್ದೇನಾ ಅಲ್ಲ. ಯಾಕಲ್ಲ? ನಾನು ಮಾಡ್ಲಿಕ್ಕೆ ನಾನು ಯಾರು? ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ. ಯಾವುದೇ ಕರ್ಮ ಮಾಡಬೇಕಾದಾಗ ನಾನು ನಾನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನಾನಾಗಿ ಉಳಿಯಲಿಕ್ಕೆ ನನ್ನಲ್ಲಿ ನಾನಾಗಿರ್ಬೇಕು. ದೇವರು ನಾನು ಅಹಂ ಅಂತ ಕರಿತೀರಾ ಇಲ್ಲ? ಶ್ರೀಮದಾಚಾರ್ಯ ಹೇಳಿದ ಮಾತಿದು. ನಾನು ನಾನು ಅಂತ ಆಗಬೇಕಾದ್ರೆ ನನ್ನಲ್ಲಿ ನಾನು ಅಂತ ಅನಿಸಿಕೊಂಡು ದೇವರಿದ್ದಾಗ ನಾನು ನಾನು ಎಂದು ಕರೆಯಲ್ಪಡ್ತೀನಿ. ಇಲ್ಲ ಅಂದ್ರೆ ನಾನು ನಾನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಬ್ರಹ್ಮದೇವರು ಹೇಳ್ತಾರೆ, ನಾನು ಸೃಷ್ಟಿಕರ್ತ ಅಂತ ಆಗಲಿಕ್ಕೆ ಸೃಷ್ಟಿಕರ್ತೃ ಎಂಬ ಹೆಸರಿನ ಬ್ರಹ್ಮ ಎಂಬ ಹೆಸರಿನ ರೂಪ ನನ್ನಲ್ಲಿ ದೇವರು ಇದ್ದಾಗ ನಾನು ಸೃಷ್ಟಿಕರ್ತ, ಇಲ್ಲ ಅದಲ್ಲ. ಬ್ರಹ್ಮದೇವರಲ್ಲಿ ಪರಮಾತ್ಮ ಬ್ರಹ್ಮ ಎಂಬ ಹೆಸರಿನಿಂದ ಇದ್ದಾನೆ. ರುದ್ರದೇವರಲ್ಲಿ ರುದ್ರ ಎಂಬ ಹೆಸರಿನಿಂದ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ. ಆದ್ದರಿಂದಲೇ ಅವರಿಗೆ ಬ್ರಹ್ಮ ಅಂತ ಕರೆದ್ರು, ಇವರಿಗೆ ರುದ್ರ ಅಂತ ಕರೆದ್ರು. ನಮ್ಮಲ್ಲೆಲ್ಲ ಪರಮಾತ್ಮ ಇದ್ದಾನೆ. ಆದ್ದರಿಂದ ನಮಗೇನಂತ ಕರೀತಾರೆ ಹೇಳಿ? ನಮ್ಮಲ್ಲಿ ಬ್ರಹ್ಮ ಅಂತ ಕರೆಯೋದಿಲ್ಲ, ರುದ್ರ ಅಂತ ಕರೆಯೋದಿಲ್ಲ, ನಮ್ಮನ್ನು ಪುರುಷ ಅಂತ ಕರೀತಾರೆ. ಯಾಕೆ? ದೇವರು ನಮ್ಮಲ್ಲಿ ಪುರುಷ ರೂಪದಿಂದ ಇದ್ದಾನೆ. ಸ್ತ್ರೀಯರಲ್ಲಿಯೂ ಪರಮಾತ್ಮ ಪುರುಷ ರೂಪದಿಂದ ಇದ್ದಾನೆ. ಪುರುಷನಾಗಿ ಪರಮಾತ್ಮ ಇದ್ದಾನೆ. ಅದರ ಅರ್ಥ ಏನು ಅಂತಂದ್ರೆ ಪುರಿಷೇತೇತಿ ಪುರುಷ, ಪುರುಷ ರೂಪತ್ರಯ ಅಂತ ಹೇಳ್ತಾರಲ್ಲ, ಆ ಮೂರನೇ ಪುರುಷ ರೂಪ ಯಾವುದು ಅಂದ್ರೆ ದೇಹಿನಾಂ ದೇಹೇ, ದೇಹಿಗಳ ದೇಹದಲ್ಲಿ ಇದ್ದ ಅಂತರ್ಯಾಮಿಯಾದ ಭಗವಂತನ ರೂಪಕ್ಕೆ ಪುರುಷ ಅಂತ ಹೆಸರು. ಆದ್ದರಿಂದ ಪರಮಾತ್ಮ ಪುರುಷ ಪುರುಷ ಅಂತ ಎಲ್ಲರಲ್ಲಿ ಇರ್ತಾನೆ.